ಯಾರು ಏನ್ರಿ ಅಮ್ಮಾರ? ಯಾರೇ ನೀವು? ನನ್ನ ಅಂದ್ರೆ ಕರ್ದಿರೋದು. ಹಾ ಹೌದಪ್ಪ ಹೌದು. ಹೇಳ್ರಿ ಅಮ್ಮಾರ, ಏನ್ ನಮಗಾಗಿತ್ರಿ? ಏನಿಲ್ಲಪ್ಪ, ಅಂತದೇನಿಲ್ಲ. ನಾವೊಂದಿನ ನಿನ್ನ ಅಂತಲ್ಲಿ ಕೇಳ್ಬೇಕಿತ್ತಮ್ಮ, ಒಂಚೂರು ಅದು ಮಾಡ್ತೀಯಾ? ಅಮ್ಮಾರ, ನನ್ನ ಕೈಲಾಗದಿದ್ರೆ ಮಾಡ್ತೀನಿ. ಏನ್ ಹೇಳ್ರಿ? ಏನಿಲ್ಲ, ಅಲ್ಲಿ ನಿಮ್ಮ ಹೊಲ್ದಾಗೇನ ಕೆಲಸ ಮಾಡಕ ಆತ ಅದನ್ನಲ್ಲ, ಅದ್ನ ಹೆಸರು ಏನು? ನಮ್ಮ ಹೊಲ್ದಾಗ ಜಗ್ಮೆಂಟ್ ಅದ ರೀ ಕೆಲಸ ಮಾಡಾಕ. ನಿಮಗೆ ಯಾರು ಬೇಕ್ರಿ? ಅದು ಅದ ಬರ್ಮಪ್ಪ ಅಂತಂದು ಮಾಡ್ತಾನಲ್ಲಪ್ಪ. ಓ ಹೌದಾ, ಬರ್ಮಪ್ಪ. ಹಾ ಮಾಡ್ತೇನ್ರಿ. ಬಂದು ಈಗ ಒಂದು 6 ತಿಂಗಳಾತ್ರಿ. ಭಾರಿ ಚಲೋ ಕೆಲಸಗಾರ್ರಿ. ಅಷ್ಟೇ ನಿಯತ್ನೇತ್ರಿ. ಭಾಳ ಒಳ್ಳೇತದ ನೋಡ್ರಿ. ಅದಕ್ಕೆ ನಾನು ಆತನ ಪರ್ಮನೆಂಟ್ ಆಗಿ ಇಟ್ಕೊಂಡ್ಬಿಟ್ಟೆ ನೋಡ್ರಿ. ಮನಿ ಮಗನ್ಕಿಂತ ಹೆಚ್ಚು ನೋಡ್ಕೊಳತ್ತೀನಿ ನೋಡ್ರಿ. ಒಳ್ಳೇತದನ್ರಿ. ಯಾಕ್ರಿ ಆತನ ಏನಾರು ಮಾತಾಡ್ಸ್ಬೇಕನ್ರಿ? ಇಲ್ಲ ಹೊಲಗಿರ್ತಾನೆ, ಬರ್ರಿ ಕರಿತೀನಿ. ಅಲ್ಲ, ಕರೆಯೋದು ಬೇಡ. ಆದ್ರ ಆತಗ ನೀನ್ ಆತನ ಕೆಲಸದಿಂದ ತೆಗಿಬೇಕಪ್ಪ. ಹಾ, ಕೆಲಸದಿಂದ ತೆಗಿಬೇಕ್ರಿ? ಅಲ್ರಿ ಅಮ್ಮಾರ, ಯಾಕ್ರಿ? ಅಲ್ಲ, ಅಂತರ ಕೆಲಸದಾರ ಹುಡುಗಿಯರು ಸಿಗಂಗಿಲ್ಲ. ಅಷ್ಟಕ್ಕೂ ಅದನ್ನ ಕೆಲಸದಿಂದ ತೆಗಿಬೇಕಂತ ನೀವ್ಯಾರ್ರಿ ನಮಗೆ ಹೇಳಕ್ಕ? ನಮ್ಮ ಇಷ್ಟ ರೀ ಅದು. ಹಂಗಲ್ಲ, ಆತ ಬೇಸಿಲ್ಲ. ಆತ ಕಳ್ತನ ಮಾಡ್ತಾನ. ಆಮೇಲೆ ಆತ ಬಾಳ ಮೋಸಗಾರ ಅದಾನ. ಆತ ಭಾರಿ ಒಂದ್ ನಮ್ನಿ ಸಂಸ್ಕಾರ. ಒಂದ್ 6 ತಿಂಗಳು ಕೆಲಸ ಮಾಡ್ದಂಗ ಮಾಡಿ ಆಮೇಲೆ ಏನ್ ಬೇಕಾದ್ರೂ ಮಾಡ್ತಾನ ಆತ. ಅದಕ್ಕ ಆತನ್ ಬೇಡಪ್ಪ, ತಗದ್ಬಿಡು. ಯಾಕ ನನಗ ನಿನ್ಗೆ ಹೇಳ್ಬೇಕನ್ನಿಸ್ತು, ಅದಕ್ಕ ಬಂದೆ. ಆತ ಕೊಲೆ ಪೆಲೆನೂ ಮಾಡ್ತಾನತ. ಒಂದು 6 ವರ್ಷ ಜೈಲ್ನಾಗಿದ್ದು ಬಂದತ್ತ. ಅದಕ್ಕಪ್ಪ ಯಾಕೆ ಬೇಕು, ತಗದ್ಬಿಡು ಆತನ ಕೆಲಸದಿಂದ. ಅಮ್ಮಾರ, ಆತ ಜೈಲ್ನಾಗಾರ ಹೋಗಿ ಬಂದಿರಲ್ರಿ, ಕೊಲೆನಾರ ಮಾಡ್ರಲಿ, ಇನ್ನೊಂದ ಮಾಡ್ರಲಿ, ನಮ್ಗೆ ಮಕ್ಕ ನೋಡಿದ್ರೆ ಗೊತ್ತಾಗತ್ರಿ ಯಾರು ಒಳ್ಳೆಯರು ಯಾರು ಕೆಟ್ಟರು ಅಂತಂದು. ಹಂಗ ನನಗೇನತ್ತೇನು ಕೆಟ್ಟ ಅನ್ಸಿಲ್ರಿ. ಸಮಯ ಸಂದರ್ಭ ಯಾವುದೋ ಒಂದು ಕಾರಣಕ್ಕೆ ಏನೋ ಮಾಡಿರ್ಬೋದ್ರಿ. ಈಗಂತೂ ಬುದ್ಧಿ ತಿಳುವಳಿಕೆ ಏನೋ ಬಂದು ತಿದ್ಕೊಂಡು ತಪ್ಪು ಮಾಡೋದು ಸಹಜ. ಮನುಷ್ಯ ಅಂದ್ಮ್ಯಾಗ ಮಾಡೇ ಮಾಡಿರ್ತಾರೆ. ಯಾರೋ ಗೊತ್ತಿಲ್ದನೋ ಯಾವುದೋ ಒಂದು ಕಾರಣಕ್ಕೋ ತಪ್ಪು ಮಾಡಿರ್ತಾರೆ. ಹಂಗಂತಂದು ಜೀವನ ಪರ್ಯಂತ ಅವ್ರು ತಪ್ಪು ಮಾಡಲ್ರಿ. ತಿದ್ಕೊಂಡು ಬಾಳೆ ಮಾಡ್ತಿರ್ತಾರೆ ಒಂದೊಂದ್ಸಲ. ಹಂಗಂತಂದು ಅವ್ರಿಗೆ ಬದುಕಕ್ಕೆ ಅವಕಾಶನ ಕೊಡಬಾರ್ದೇನ್ರಿ? ಮತ್ತೆ ಈಗಂತೂ ನಮಗಂತೂ ಹಂಗೇನು ಕಂಡಿಲ್ರಿ. ಭಾಳ ಒಳ್ಳೆ ಮನುಷ್ಯ ಅದನ್ರಿ. ನಿಯತ್ಲಿಂತ್ರ ದುಡಿತಾನ. ಭಾರಿ ನನಗಂತೂ ಭಾಳ ಮನಸ್ಸಿಗೆ ಬಂದನ್ರಿ. ಯಾರೇನು ಹೇಳಿದ್ರು ನಾನೇನು ಆತನ ಮಾತ್ರ ಕೆಲಸದಿಂದ ತೆಗಿಂಗಿಲ್ರಿ. ಆಮೇಲೆ ನೀವ್ ಯಾಕ್ರಿ ಇಷ್ಟು ಹುಡುಕೊಂಬಂದು ನನಗೆ ಅವ್ರ ಕೆಲಸಕ್ಕೆ ತೆಗಿಯಂತ್ರಿ? ನಿಮಗೂ ಆತಗೂ ಏನ್ ಸಂಬಂಧ ರೀ? ನನಗೂ ಆತಗೂ ಏನು ಸಂಬಂಧ ಇಲ್ಲಪ್ಪ. ಹಂಗ ಸುಮ್ಮನೆ ನಿಮ್ಮ ಹೊಲ ಕೆಲಸ ಮಾಡ್ತಾನ ಅಂತ ಕೇಳಿದೆ. ನನಗತ್ತಂದೆಲ್ಲ ಗೊತ್ತಿತ್ತಲ್ಲ, ಅದಕ್ಕೆ ಹೇಳಿದೆ. ಯಾಕೆ ಬೇಕು? ನಿನ್ನ ಜೀವ ಮತ್ತೆ ಹೋದ್ರೆ ಬೇಸಲ್ ನೋಡು, ಹುಟ್ಟಕ್ಕ ಅದೇನು ವಾಪಸ್ ಹುಲ್ ಜನ್ಮ ಅಲ್ಲಲ್ಲಪ್ಪ. ಅದಕ್ಕೆ ಹೇಳಿದೆ, ತಗೊಂಡ್ಬಿಡಪ್ಪ. ಯಾಕೆ ಬೇಕು ಸುಮ್ಮನೆ? ಅಮ್ಮಾರ, ನೀವು ನನ್ನ ಕಾಳಜಿಗೆ ಹೇಳಿದ್ರೆ ಏನ ಒಳ್ಳೇದಕ್ಕೋ ಕೆಟ್ಟದಕ್ಕೋ ಗೊತ್ತಿಲ್ರಿ. ಆದ್ರೆ ಈ ವಿಚಾರದಾಗ ಮಾತ್ರ ನಾನು ಯಾರನ್ನ ನಂಬಲ್ರಿ. ನಾನು ನನ್ನ ಮನಸ್ಸಿಗೆ ಏನ್ ತಿಳಿತೈತಿ ಅದನ್ನ ಮಾಡತ್ರಿ. ಹಂಗಾಗಿ ನಾನೇನು ಅದನ್ನ ತೆಗಿಲ್ರಿ. ನನಗೇನಾರ ಹಂಗೇನಾರ ಡೌಟ್ ಬಂತು ನಾ ಅವಾಗ ತೆಗಿತೀನಿ. ನಾ ಹಂಗ ಯಾರೋ ಬಂದು ಹೇಳ್ತಾರ ಅಂತ ತಲೆಕೆಡಿಸೋ ಮಗನ ಅಲ್ರಿ ನಾನು. ನನ್ನ ಬುದ್ಧಿ ಏನ್ ತಿಳಿತೈತಿ ಅದನ್ನ ಮಾಡತ್ರಿ. ಬರ್ತೀನಿ ತೋರೆ ಮರ, ನಂಗೆ ಹೊಲ್ದಾಗ ಜಿಗಿ ಕೆಲಸ ಐತೆ, ಹೋಗ್ತೀನಿ. ಆಳದ ಹೊಲ್ ನನ್ನ ದಾರಿಕೆ ಹಾಕತ್ತಾರ, ಹೋಗ್ಬೇಕು ನಾನು. ಹೋಗ್ರಿ ನೀವು. ಪಾಪ ಹೊಲ್ದಾಗ ಯಾಕೆ ವಯಸ್ಸದ್ರಿ, ಎಲ್ಲರ ಕಾಲ್ಗಿಲ್ ಜಾರ್ ಬಿದ್ದಿರಿ, ಮಳಿ ಒಂದು ರಜ್ಜು. ಸುಮ್ಮನೆ ಯಾಕೆ ಇಷ್ಟು ದೂರ ಬಂದು ಅನ್ಕೊಳಕ್ ಹೋಗಿದ್ರಿ? ಇಲ್ಲಿ ತೋರಿ, ನಾನು ವಿಚಾರ ಮಾಡಿ ನಾನು ಹೆಂಗ್ ತಿಳಿತೈತಿ ಹಂಗೆ ಮಾಡ್ತೀನಿ. ನೀವು ಹೋಗ್ಬೇರಿ ಮರ. ಎಲ್ಲ ನನ್ನ ಬದ್ಮಾಸ್ ನನ್ನ ಮಗನ. ಎಷ್ಟರ ಇದ್ದಿತ್ಲ ನಿನಗ ಸೊಕ್ಕ? ಅಲ್ಲ, ಇಷ್ಟೆಲ್ಲ ಕಳ್ತನ ಮಾಡ್ತಾನ, ಕೊಲೆ ಮಾಡ್ತಾನ ಅಂದ್ರೆ ಅಂಜಿಕಿಲ್ಲ ನೀವು? ಈಗ ನಾನೇನು ಹಂಗೇನಾರ ಹಂಚ್ಕೊಂಡು ತೆಗಿತಾನ ಅಂತ ಮಾಡಿದ್ದೆ. ಏನ್ ಮಾಡ್ಬೇಕಪ್ಪ ಈಗ? ಆ ಸೊಸಿ ನೋಡ್ರೆ ನನಗೆ ಒಂದು ಬೆದಕಿ ಇಟ್ಬಿಟ್ಟಾಳ. ಈಗ ನೋಡಿದ್ರೆ ಬಗ್ಗವಲ್ಲ. ಏನ್ ಮಾಡ್ಲಿ? ಹೆಂಗೂ ನನ್ನ ಸೊಸಿ ಹೇಳ, ರೊಕ್ಕ ಎಷ್ಟರ ಖರ್ಚಾಗ್ರಿ, ಏನಾರ ಮಾಡ್ರಿ ಒಟ್ಟಂತ ಹೇಳ. ಯಾರು ನೋಡಕ್ಲಪ್ಪ ಈಗ? ಒಳಗಿರುವ ಪರಮಾತ್ಮ ಆಡಿಸುವ ಆಟ. ಓ ಅಮ್ಮರ್ ನನ್ನ ನೋಡ್ಲಿಲ್ಲ. ಇಲ್ಲಿ ಅಡ್ಡು ನಿಂತಿರಿ. ಗೊತ್ತಾಗಲಿಲ್ಲ. ತಪ್ಪಾತು. ಅಮ್ಮಾರ, ಬುದ್ಧಿವಾದ ಬೇಷ್ ಹೇಳ್ತೀರಿ. ಆದ್ರೆ ನನಗ ಬುದ್ಧಿ ಹೇಳ್ದಕ್ಕ ಹೋಗ್ತೀನ್ರಿ, ಮನೆಗೆ ಹೋಗ್ತೀನ್ರಿ. ಅಲ್ಲ, ಇದನ್ನ ಯಾಕೆ ನಾನು ರೊಕ್ಕಕ್ಕ, ಈಗ ಕುಡಿಯೋ ರೊಕ್ಕಕ್ಕ ಹೆಂಗ್ರ ಆಸೆ ಬಿದ್ದವರು ಕುಡಿದಾಗ ಗೊತ್ತಾಗಲ್ಲ. ನಾವು ಏನು ಹೇಳ್ತೀವಿ ಅದು ಮಾಡ್ತಾವ್. ಇದಕ್ಕೆ ಕೇಳ್ಬಿಡ್ಲೇನ? ಅದು ಏನಾರ ಮಾಡು ಅಂತೇಳಿ. ತಡಿ. ಅಲ್ಲ, ನಿನಗೊಂದು ಕೆಲಸ ಹೇಳ್ತೀನಪ್ಪ, ಮಾಡ್ತೀಯಾ? ಓ ಅಮ್ಮಾರ, ನೀವೇನು ಹೇಳ್ತೀರಿ ಹೇಳ್ರಿ, ಮಾಡ್ತೀನಿ. ಆದ್ರ ರೊಕ್ಕ ಕೊಡ್ಬೇಕು ನೋಡ್ರಿ ಕುಡಿಯಾಕ. ಹೌದಾ? ಕೊಡ್ತೀನಿ ರೊಕ್ಕ ಕುಡಿಯಕ್ಕೆ. ನೀನು ಇಲ್ಲಡ ಎಷ್ಟು ಕುಡಿದ್ರು ನೀನು ರೊಕ್ಕ ಲೆಕ್ಕ ಬಿಡ್ದು ಹಂಗೆ ಕೊಡ್ತೀನಿ. ಆದ್ರೆ ನಾ ಹೇಗೆ ಕೆಲಸ ಮಾಡ್ಬೇಕು ನೀನು? ಓ, ಅಷ್ಟು ರೊಕ್ಕ ಕೊಡ್ತೀರಿ ನೀವು? ಆಯ್ತು ರೀ, ನೀವೇನು ಹೇಳ್ತೀರಿ ಹೇಳ್ರಿ, ನಾ ಮಾಡ್ತೀನಿ. ಏನಿಲ್ಲ, ಈಗ ಈ ದಾರಿ ಹಿಡ್ಕೊಂಡು ಆತ
ಸಾವುಕಾರ ಅದ್ನ ಹೆಸರು ಏನತ್ತ ಏನಾಯ್ತಪ್ಪ ನನಗೂ ಅದು ಗೊತ್ತಿಲ್ಲ. ಹೋದ್ ನೋಡು ಈ ನೀಲಿ ಹಾಕೊಂಡು ಆ ಸಾವುಕಾರಿಗೆ ಒಂದು ಬಡಿಗೆ ತಗೊಂಡು ತಲೆ ಹೊಡಿಬೇಕು ನೋಡ. ಹಾ ಅಡಿಗೆ ತಗೊಂಡು ತಲೆ ಹೊಡಿಬೇಕ್ರೆ? ಅಯ್ಯಪ್ಪ ನಾವಲ್ಲ ಮರ ನಾವಲ್ಲೋ ಸತಿ ತಂದ್ರೆ ನಾನು ಜೈಲ್ಗೆ ಹೋಗ್ಬೇಕು. ಯಪ್ಪ ಬೇಡೋ ಯಪ್ಪ ದೇವ್ರೆ ಬೇಡೋ ನಾವಲ್ಲಮ್ಮೋ. ಅಯ್ಯ ನಿನ್ನ ಬರಲ್ ತಗೋ, ಯಾಕಂದ್ರ ಅಲ್ಲಿ ಕೆಲಸ ಮಾಡಕ ಬರ್ಮ ಅಂತದನ ಅತ್ತನ ಬರತ್ತ. ನೀ ಸುಮ್ಮನೆ ಹೋಗು, ಹಿಂದ್ಲಿಂದ ಹೋಗಿ ತಲೆಗೆ ಹೊಡೆದ್ ಬಂದ್ಬಿಡು. ಅದೇನ್ ಸಾಯ್ತ ನಾನು ತಲೆಗೆಲ್ಲ ಹೊಡೆದ್ರೆ ಸಾಯಂಗಿಲ್ಲ, ಸುಮ್ಮನೆ ರಕ್ತ ಬರುತ್ತ. ಆದ್ರೆ ಅದನ್ನ ಹೊಡೆದಾರ ಯಾರು ಅಂದ್ರ ಈಗಲೇ ನಾನು ಅದನ್ನ ತಲೆಗ ಏನೇನ ತುಂಬಿ ಕಳ್ಸೀನಿ. ಅದ್ ನನ್ನ ಅಲ್ಲ ಕೆಲಸ ಮಾಡ್ತಾನಲ್ಲ ಆ ಬರ್ಮಪ್ಪ ಅದನ್ನೆಲ್ಲ ಬರುತ್ತೆ. ಅವಾಗ ಅದನ್ನ ಕೆಲಸದಿಂದ ತೆಗಿತಾನ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಕೊಡ್ತಾನ. ಅದಕ್ಕೆ ನಿನ್ ಮ್ಯಾಗ ಏನ್ ಬರಲ್ ತಗೋ, ನೀ ಅಟ್ಟ ಸುಮ್ಮನೆ ಹೊಡೆದ್ ಬಾ, ನಾ ರೊಕ್ಕ ಕೊಡ್ತೀನಿ. ಹೌದ್ರಿ ಅಮ್ಮಾರ? ಆಯ್ತ್ರಿ ಅಷ್ಟ ಮಾಡ್ತೀನಿ. ಹೊಕ್ಕೀನ್ರಿ ಹೊಲಕ್ಕೆ ಹೋಗಿ ಹೊಡೆದು ಬಂದ್ಬಿಡ್ತೀನಿ. ಆಯ್ತ್ರಿ ರೊಕ್ಕ ಕೊಡ್ರಿ, ಯಾಕರ ಮೊದಲ ರೊಕ್ಕ ಕೊಡ್ರಿ. ರೊಕ್ಕ ಕೊಟ್ರೆ ಹೊಡ್ತೈತ್ರಿ ತಲಿ, ಇಲ್ಲ ಅಂದ್ರೆ ಇಲ್ರಿ. ತಡಿ ಕೊಡ್ತೀನಿ. 5,000 ಸಾಕುಡತ್ತೆ ತಗೋರಪ್ಪ. 5,000 ರೂಪಾಯಿ ಕೊಟ್ಟಿ ನೋಡು. 5,000 ರೂಪಾಯಿ ಬರೇ ತಲಿ ಹೊಡ್ಯಾಕ? ಅವ್ರವ್ರ ಮರ್ಡರ್ ಮಾಡಿದ್ರೆ ಎಷ್ಟು ಕೊಡ್ತೀರಿ? ಏ ಮಾಡ್ರ ಬೇಡಪ್ಪ. ನೀನೇನ ಏನೇನ ಬೇಡ, ಸುಮ್ಮನೆ ತಲೆ ಹೊಡಿ ಅಷ್ಟೇ. ಆಯ್ತು ಹೋಗು ನೀಡಿ ಅಲ್ಲಿ ನಿಂತು ನೋಡ್ತಿರ್ತೀನಿ ನಾನು. ಹೋಗಿ ಬಿಡಿ ಜಲ್ದಿ. ಆತ್ರಿ ಮರ್ರ ನಂಬಿಕೆ ಇಡ್ರಿ ನನ್ನ ಮೇಲೆ. ಕುಡೋಕ್ರು ನೀಯತ್ತಿನ ಸುಳೆ ಮಕ್ಕಳು ಹಂಗೆಲ್ಲ ಮೋಸ ಬಾಸ ಮಾಡೋರಲ್ಲ. ನನ್ನ ಮೇಲೆ ನಂಬಿಕೆ ಇಡ್ರಿ. ಬರ್ರಿ ನೀವು ಅಲ್ಲಿ ನಿಂತು ನೋಡಿ ಬರ್ರಿ. ಏ ಅಲ್ಲದ ನೋಡು, ಆತ್ನ ನೋಡು. ಹೋಗು ಮಸ್ತ್ ತಲೆ ಹೊಡೆದ ಒಂದ್ ಡೇಟ್. ಹ್ಞೂನ್ರಿ ಅಮ್ಮರ ಆಯ್ತ್ರಿ ಹೊಕ್ಕೀನ್ರಿ. ಹೊಡ್ಬೇಕೀಗ. ಯಾರ ಬರ್ರೋ. ಸೌಕರ್ಯ ಏನಾದ್ರು ನಿಮ್ಗ? ಈಗ ಬಡಿಗಿಲ್ಲ ಸೌಕರ್ಯ ಯಾರೋ ಹೊಡೆದಾರ. ಅಯ್ಯೋ ದೇವ್ರಿ, ಯಾ ಶತ್ರುಗಳಿದ್ದಾವಯ್ಯಪ್ಪ. ಬಂಗಾರದಂತ ಅಂತ ಒಳ್ಳೆ ಗುಣ ನಮ್ಮ ಸೌಕರ್ಯಗೆ ಈ ಬಡಿಗೆ ತಗೊಂಡ್ ಹೊಡೆದಾರ. ಹೌದು ಇದು ತಲೆ ರಕ್ತದ್ದು ಕಲಿ ಗಟ್ಟಿಗೆ ಕತ್ತೈತಿ. ಯೋ ಸೌಕರ್ಯ ಬಂತೇಳ್ರಿ. ಸೌಕರ್ಯ ಬರ್ರಿ, ದವಾಖಾನೆ ಕರ್ಕೊಂಡೋಗಿನಿ ಎತ್ಕೊಂಡು. ಏನಾದ್ರಿ ಸೌಕರ್ಯ? ಏನಾಗಲ್ರಿ, ಅನ್ಸ್ಬಿಡ್ರಿ ಏನಾಗಂಗಿಲ್ಲ. ಬರ್ರಿ. ಯಾರಿಲ್ಲಲ್ಲಪ್ಪ ಇಲ್ಲಿ, ಹೆಂಗ್ ಮಾಡ್ಲಪ್ಪ ದೇವ್ರಿ? ನಾ ಬದುಕಲ್ಲ. ಯಾರೋ ಹೊಡೆದ್ರಪ್ಪ ಇಲ್ಲಿಂದ ತಲೆಗೆ. ಅಪ್ಪ ನೀತಿ ಇಲ್ಲ, ಮಕ್ಕಳೆಲ್ಲ ಬೇರೆ ದೇಶದಾಗ ಅದಾರ. ಇದು ಆಸ್ತಿ ನಾನಿರೋ ತನಕ ಆಟ ನೋಡ್ಕೊಂಡು ಹೋಗಿದ್ನಿ, ಹೊಲ ಮನೆ ಎಲ್ಲ. ನನ್ನ ಮಕ್ಕಳು ಇನ್ನು ಅಷ್ಟು ಮಾರ್ಕೊಂಡು ಬೇರೆ ದೇಶಕ್ಕೆ ಒಯ್ದ್ಬಿಡ್ತಾರ ರೊಕ್ಕನ. ಇಲ್ಲಿ ನಮ್ದು ಏನು ತಲೆಯಿಂದ ಬಂದ ಧೂಳಲ್ಲ ಹೋಯಪ್ಪ. ನಾನು ಉಳಿಸ್ಕೊಂಡು ಬರತ್ತಿದ್ದೆ. ಇನ್ನೇನಿಲ್ಲ, ಯಾರಿರಲ್ಲ. ನಾನು ಏನು ಮಾಡಲಿ ಅಪ್ಪ? ನಾನು ಉಳಿಯಲ್ಲ. ನೀವೇನು ಚಿಂತೆ ಮಾಡ್ಬೇಡ್ರಿ, ಅಂಜಕ್ ಹೋಗ್ಬೇಡ್ರಿ. ನಿಮ್ಗೆ ಏನಾಗಂಗಿಲ್ರಿ. ನಿಮ್ಮ ಮಕ್ಕಳು ಹೋಗಿಲ್ಲ ಕರ್ಸಕ ಇಲ್ಲಿ ಯಾರಿಗಾರ ಹೇಳ್ತೀನಿ. ಮತ್ತೆ ನಿಮ್ಮ ಮಕ್ಳು ಬಂದ್ಮ್ಯಾಗ ದವಾಖಾನೆಗೆ ಇರ್ತೀರಿ ತಗೋರಿ, ನೀವು ಆರಾಮಾಗಿರ್ತೀರಿ. ಇನ್ಮ್ಯಾಗ ನಾವು ಬುದ್ಧಿ ಹೇಳಿ ಇಲ್ಲೇ ನೋಡ್ಕೊಂಡ್ರಿ ಅಂತ ಹೇಳ್ತೀವಿ ತಗೋರಿ. ನೀವು ಖುಷಿ ಅಂತ ಇರ್ಬೇಕ್ರಿ. ನೀವು ನಮ್ಗೆ ಅನ್ನ ಹಾಕದಣಿರಿ. ನಿಮ್ಗೇನಾರಾದ್ರೆ ನಾವು ಬದುಕ್ತೀವನ್ರಿ, ನಮ್ನ ಯಾರು ನೋಡ್ಕೋಬೇಕ್ರಿ? ನಮ್ಮನ್ನ ಮಕ್ಳ ಗತೆ ನೋಡ್ಕೊತೀರಿ. ನಿಮ್ಗೇನಾರಾದ್ರೆ ನಾವು ಹೆಂಗ್ ಜೀವನ ಮಾಡ್ಬೇಕ್ರಿ? ನಮ್ಮ ಜೀವನ ತತ್ರ ಆಗತ್ರಿ. ಇಲ್ರಿ, ನಿಮ್ಗೇನಾಗಕ್ ನಾ ಬಿಡಂಗಿಲ್ರಿ. ಬರ್ರಿ ದವಾಖಾನೆಗೆ ಹೊತ್ಕೊಂಡೋಗ್ತೀನಿ ಬರ್ರಿ. ಇಲ್ಲ ಬದುಕಲ್ಲ. ಅಯ್ಯೋ ಸೌಕರ್ಯ ಇಲ್ಲ ಹಿಂಗಿಲ್ಲ ಸೌಕರ್ಯ. ನಮ್ಮನ್ ಬಿಟ್ಟು ಹೋಗ್ಬೇಡ್ರಿ. ನಮಗೆ ಅನ್ನ ಹಾಕದಣಿರಿ. ನೀವು ನಿಮ್ಮನ್ ಬಿಟ್ಟು ನಾವು ಹೆಂಗಿರ್ಬೇಕ್ರಿ? ನಮ್ಮ ಬಾಳೆವ ಬದುಕು ಎಲ್ಲ ನಿಮ್ಮನ್ನ ಅವಲಂಬನೆ ಆಗೈತ್ರಿ. ನಮ್ಮ ಮಕ್ಕಳೆಲ್ಲ ಉಪವಾಸ ಹಾಕವ್ರಿ. ಈಗ ಸೌಕರ್ಯ ಎದ್ದೇಳ್ರಿ. ಹಿಂಗ್ ಮಾಡ್ಬೇಡ್ರಿ, ಹಿಂಗನ್ನೇ ಮಾಡ್ಬೇಡ್ರಿ. ನಮಗ ಇಂಥ ಮೋಸ ಮಾಡ್ಬೇಡ್ರಿ. ಸೌಕರ್ಯ ಎದ್ದೇಳ್ರಿ. ಯಾವ ಸುಳೆ ಮಗ ಅವ್ನು ನಿಮ್ಮನ್ನ ಹೊಡೆದ್ಕೊಂಡನು. ಯೋ ದೇವ್ರಿ, ಅವ್ನು ಬಿಡಂಗಿಲ್ರಿ. ನಿಮ್ಮಂತ ಒಳ್ಳೆಯರಿಗೂ ಇಂಥ ಕಾಲ ಬಂತ. ಅದಕ್ಕೆ ಭೂಮಿ ಮ್ಯಾಗ ದೇವ್ರನ್ನ ಒಳ್ಳೆಯವ್ರನ್ನ ಭಾಳ ದಿವ್ಸ ಬದುಕಕ್ ಬಿಡಂಗಿಲ್ಲ ಅಂತ. ಅದಕ್ಕೆ ಇಂಥ ಸಾವು ಕೊಡಬಾರ್ದಿತ್ತು ಇಂಥ ಒಳ್ಳೆ ಮನುಷ್ಯಾಗ. ಅಯ್ಯೋ ಸೌಕರ್ಯ ಎದ್ದೇಳ್ರಿ ಸೌಕರ್ಯ ಎದ್ದೇಳ್ರಿ. ಸೌಕರ್ಯ ಈ ಬರ್ಮೇಗಳಾಗತ್ತನ. ಬರ್ಮೆ ಏನ ಸೌಕರ್ಯಗೆ? ಯಾಕ ಹಿಂಗೆ ಬಿದ್ದಾರ ಅವರು? ಪಕೀರ ಬಾರ ಯಪ್ಪ. ಇಲ್ಲೋಡ ಸೌಕರ್ಯಗೆ ಯಾರೋ ಹೊಡೆದ್ಬಿಟ್ರೆ ಯಪ್ಪ, ಹೊಡೆದ್ಕೊಂಡು ಹೋಗ್ಬಿಟ್ರೆ ನಾನು ಬರೋಷ್ಟೊತ್ತಿಗೆ ಜೀವ ಹೋಗ್ಬಿಡ್ತು ಯಪ್ಪ, ಹೋಗ್ಬಿಡ್ತು. ನಮ್ಮ ಸೌಕರ್ಯ ಇಂಥ ಒಳ್ಳೆ ಮನುಷ್ಯಗ ಯಾ ನನ್ನ ಮಗ ಹೊಡೆದಿದ್ದಾನ. ದೇವ್ರಿ, ಇಂಥ ಒಳ್ಳೆ ಮನುಷ್ಯನ್ಗ ಬದುಕ ಕಾಲನೇ ಇಲ್ಲ ಒಳ್ಳೆಯವರಿಗೆ. ಅಪ್ಪ ದೇವ್ರಿ, ಬರ್ಲಿ. ಅವರು ಸಂಬಂಧಿಕರು ಯಾರು ಎಲ್ಲ ಬೇರೆ ದೇಶದಾಗ ಅದಾರಂತ. ಏನಾರ ಮಾಡಂಬಾರ ಯಪ್ಪ, ಏನು ಊರಾಗ ಹೋಗಿ ಹೇಳಂಬಾರ. ಅಲ್ಲ ಬಡಿಗೆ ಇಲ್ಲೇ ಐತಿ. ನೀನ ಹೊಡೆದು ಹೋದಲ್ಲಿ ಕರೆ ಹೇಳ.
ಏನೋ ರೊಕ್ಕ ಸಲುವಾಗಿ ಮೊದ್ಲ ನಿನಗ ದುಡಿಯಾಕ ಇಲ್ಲ ಇವ್ರ ಹೊಲ್ದಾಗ ದುಡಿತಿದ್ದಿ ಏನೋ ರೊಕ್ಕದ ದಿನ ಆಗಿರ್ಬೇಕು ಹಂಗಾಗಿ ಏನಾರ ಸಿಟ್ಟು ಬಂದು ಗೌಡ್ರನ್ನ ಇದನ್ನ ಸೌಕರ್ನ ಹೊಡೆದು ನೀನಕ್ಕೊಂದಿ ಮಗನ ಮತ್ತೆ ನನ್ನ ಮ್ಯಾಗ ಅಪವಾದ ಬರುತ್ತಂತೇಳಿ ಈಗ ನೋಡಿದ್ರೆ ಹಿಂಗೆ ನಾಟಕ ಮಾಡತ್ತೀನಿ ಅಲ್ಲೇ ನಾನು ಇಲ್ಲೇ ಹೊಲ್ದಾಗ ಕೆಲಸ ಮಾಡತ್ತೀನಿ ಯಾರು ಬಂದು ಹೊಡೆದಕ್ಕಾರ ಹಂಗೇನಾರು ಹೊಡೆದು ಬಂದಾಗ ನನ್ನ ಕಣ್ಣಿಗೆ ಬೋತಿದ್ರಲ್ಲಿ ಹೊಲ್ದಾಗ ಬಂದದ್ದು ನಿನ್ನ ಬಿಟ್ರೆ ನನ್ನ ಬಿಟ್ರೆ ಗೌಡ್ರ ಇದು ಸೌಕರ್ನ ಬಿಟ್ರೆ ಯಾರಿಲ್ಲ ಮತ್ತೆ ನೀನೇ ಹೊಡೆದಿಲ್ಲ ನೀನೇ ಹೊಡೆದು ರೊಕ್ಕ ಸಲುವಾಗಿ ಏನೋ ಮಾಡಿಗಿದೆ ಏನೋ ಅವ್ರ ಸೌಕರ್ಯ ಏನಾರ ನಿನ್ನ ಕೊಟ್ಟದ ರೊಕ್ಕ ಕೇಳಿದ್ರೆ ಏನಿಲ್ಲ ಅಳ್ಸಿ ಮಗನ ಕರೆ ಹೇಳು ಎದಕ್ಕೆ ಕೊಡ್ದಿ ಕರೆ ಹೇಳು ಹಾ ಏನ್ ಹೇಳಕತ್ತಿಲ್ಲ ಪಕ್ಕಿರ ಸುಳ್ಳು ನನ್ನ ಮ್ಯಾಗ ಅಪ್ಪದ ಹಾಕ್ಬೇಡ ನಿಜವಾಗ್ಲು ನಾನು ನನ್ನ ಮೇಲೆಲ್ಲ ನನ್ನ ಹೆಂಡತಿ ಮಕ್ಳು ಮಗೆಲ್ಲ ಹಾನಿ ಮಾಡಿ ಹೇಳ್ತೀನಿ ಇಂಥ ಹೊಲಸ್ತಿನ ಬುದ್ಧಿ ನನ್ನ ತಲಿಲ್ಲಲ್ಲ ನೀ ಎತ್ತಿಂದ ದುಡ್ಕೊಂಡು ತಿಂತೀನಿ ಇಂಥ ಕೆಟ್ಟ ಬುದ್ಧಿ ನನ್ನ ತಲಿಲ್ಲ ಈಗ ಅವ್ರಿಗೇನಾರಾದ್ರೆ ನಮ್ಗೆ ಹೆಂಗಲ್ಲ ಅವ್ರಲಿಂದ ನಾವು ಕೂಲಿನಲ್ಲಿ ಮಾಡ್ಕೊಂಡು ಬದುಕತ್ತಿದ್ದು ನಮ್ಮ ಮನೆ ನಡೆಯುತ್ತಿದ್ದು ಅಲ್ಲೆಲ್ಲ ಇಂಥ ಕೆಟ್ಟ ಬುದ್ಧಿ ಮಾಡ್ರೆ ನಾನು ಹೊಟ್ಟಿ ಮತ್ತೆ ನೀರು ಬಟ್ಟಿ ಹಾಕೊಂತೀನಿ ನನಗೆ ಇಲ್ಲ ನಾನು ಯಾಕಂತ ಕೆಲಸ ಮಾಡ್ಲಿ ಯಾರ ಬಂದು ಹೊಡೆದ್ರು ಅವರು ಚೀರಿದ್ರು ನಾವು ಓಡಿ ಬಂದೆ ಅಷ್ಟೊತ್ತಿಗೆ ಅವ್ರು ಅಲ್ಲೇ ಬಿದ್ರು ಒಂದೆರಡು ಹಿಂಗೆ ಮಾತಾಡಿದ್ರು ನನ್ನ ಮಕ್ಕಳೆಲ್ಲ ಇಲ್ಲ ಅಲ್ಲೇ ಉದ್ರಾಗದಾರ ನಾನು ನಮ್ಮ ಮನೆತನದಿಂದ ಬದುಕಿಸ್ಕೊಂಡು ಇವೆಲ್ಲ ಇಲ್ಲ ನೋಡ್ಕೊಂಡು ಹೊಂಟಿದ್ದೆ ಈಗ ಇದನ್ನೆಲ್ಲ ಹೊಲಾಪಲ ಎಲ್ಲ ನನ್ನ ಮಕ್ಳು ಬಂದು ಮಾಡ್ಕೊಂಡು ತೊಗೊಂಡು ಬಿಡ್ತಾರ ಅಂತ ಅಂದ್ರು ಅಂದಂಗ ಜೀವ ಬಿಟ್ರು ಹಾ ಅಂದ್ರೆ ಏನಾಯ್ತಿ ಹೊಲ್ದಾಗ ಇಲ್ಲೆಲ್ಲ ಹೊಲಾಪಲ ಎಲ್ಲ ಮಕ್ಳು ಮರಿ ಇಲ್ಲ ಆ ಹೊಲ ಎಲ್ಲ ನನಗೆ ಕೊಡ್ರಿ ಮತ್ತೆ ನೀನ ಅಲ್ಲ ಈ ಹೊಲ ಎಲ್ಲ ಜಾಸ್ತಿ ಇದು ಮಾಡ್ಕೊಂಡು ನಿನ್ನ ನಂಬಿರಲ್ಲ ಎಲ್ಲ ಜಾಸ್ತಿ ಏನಾರ ಒಟ್ಟು ಕೊಡು ಅಂದಿರ್ತಿದ್ದಿ ಕೊಡಲ್ಲ ಅಂದಿರ್ತಾರ ನಿನ್ನ ಸಿಟ್ಟು ಬಂದು ಬಿಡಿಗೆ ತೊಗೊಂಡು ಹೇರಿದಿ ಗೊತ್ತತ್ತು ನಾ ಊರ್ ಮಂದಿಗೆಲ್ಲ ಹೋಗಿ ಹೇಳೇ ಬಿಡ್ತೀನಿ ನಿನ್ನ ಮಾತ್ರ ಬಿಡಂಗಿಲ್ಲ ನಿನ್ನ ಹೊಟ್ಟೆ ಸೌಕರ್ಯ ಕೊಂದೆಲ್ಲ ಹೇಳ್ತೀನಿ ಏ ಪಕಿರ ಸುಳ್ಳಲ್ಲೋ ಯಪ್ಪ ನನ್ನ ನಂಬೋ ಮರೆಯ ನಂಬು ಸುಳ್ಸಕ ಊರ ಹೋಗಿ ಹಬ್ಬಸ್ಬಿಡಪ್ಪ ನನ್ನ ಅಲ್ಲ ನನಗೆ ನನ್ನ ಹೆಂಡತಿ ಮಕ್ಕಳು ನನ್ನ ಬಿಟ್ರೆ ಅವ್ರಿಗೆ ಗತಿ ಇಲ್ಲ ಅಲ್ಲೋ ನೀನು ಇಂಥ ಕೆಟ್ಟ ಬುದ್ಧಿ ಬೇಡ ಯಪ್ಪ ನಿಜವಾಗ ನಂಬೋ ನನ್ನ ನಂಬು ಬೇಕಿರಿ ಎಲ್ಲಿ ದೇವ್ರ ಸಾಕ್ಷಿ ದೇವ್ರ ಮುಟ್ಟಿ ಅಣಿ ಮಾಡ್ತೀನಿ ಬಾ ಏನಂತ ಹಿಂಗೆ ಮಾಡ್ತೀನಿ ನಾನಂತ ಮಾಡಿಲ್ಲ ಯಪ್ಪ ನಾನಂತ ತಪ್ಪು ಮಾಡತ್ತೇನೆ ಅಲ್ಲ ನೀನು ಯಾವತ್ತರ ಹಿಂಗೆ ನನ್ನ ಬಗ್ಗೆ ವಿಚಾರ ಮಾಡಿದ್ರೆ ಅಲ್ಲ ನಾನು ಒಂದು ಯಾರಿಗೂ ಕೆಟ್ಟದ್ದು ಮಾಡ್ದತ್ತಲ್ಲ ನಾನು ಹಿಂಗೆ ಮಾಡ್ತೇನೆ ಅನ್ನ ಹಾಕೋ ದಣಿನೆಲ್ಲರೂ ಹಿಂಗೆ ಮಾಡ್ತೇನೆ ನಿನ್ನ ಹಂಗೆ ಮಾಡ್ಬಿಡಪ್ಪ ವಿಚಾರ ಮಾಡು ದುಡುಕ್ಬಿಡ ಒಟ್ಟು ನನ್ನ ಮಾತು ಕೇಳು ಕಣ್ಣಿ ಕಾಣೋದನ್ನ ದುಡುಕ್ಬೇಡ ಅಂತ ಇಲ್ಲೇ ಕಣ್ಣಿ ಕಾಣದೈತಿ ಆ ಬಡಿಗೆ ಅವನು ಹೊಡೆದಿದ್ರೆ ಬಡಿಗೆ ಇಲ್ಲೇ ಬಿಟ್ಟು ಹೋಗಿದ್ದಾನ ತೊಗೊಂಡು ಹಿಡ್ಕೊಂಡು ಹೊಡಕಿದ್ದ ಅಂಜಿಕೆಗೆ ಮತ್ತೆ ಬಡಿಗೆ ಇಲ್ಲೇ ಬಿಟ್ಟು ಹೋಗ್ಯಾನ ಅಂದ್ರೆ ಬಿಟ್ರೆ ಯಾರು ನೀನ ಇಲ್ಲೇ ಅದೀನಿ ನಾ ಬಂದೆಲ್ಲ ಬೇಕಂತ ಈಗ ಗೊತ್ತಾಗತ್ತಾ ಬಣ್ಣ ಬೈಲಾಗತ್ತ ಅಂತ ಹೇಳಿ ನಾಟಕ ಮಾಡಿ ಅಳಕತ್ತೇನ ಗೊತ್ತಾಗತ್ತ ತಗೋ ಈಗಿಲ್ಲ ಆ ಪೊಲೀಸರು ಕಂಪ್ಲೇಂಟ್ ಕೊಡ ಅಂತ ಹೇಳ್ತೀನಿ ಮೊದಲು ಹೋಗಿ ಊರಾಗ ಎಲ್ಲರಿಗೂ ಮಾಡ್ತೀನಿ ತಡಿ ನಿನ್ನ ಅಯ್ಯ ಇದೇನಯ್ಯಪ್ಪ ಮಾಡ್ಲಾರ ತಪ್ಪು ನನ್ನ ಮ್ಯಾಗ ಬಂತಲ್ಲೋ ದೇವ್ರೇ ನಾನು ಏನು ಪಾಪ ಮಾಡಿನೋ ಏನು ಕರ್ಮ ಮಾಡಿನೋ ನನಗೆ ಯಾಕೆಲ್ಲ ಇಷ್ಟು ಕಾಣತೈತಿ ನಾನು ಏನು ಮಾಡಿನ ನನಗೆ ಇದೆಲ್ಲ ಅಯ್ಯೋ ದೇವ್ರೇ ಇದೇನು ಮಾಡ್ಲೋ ಯಪ್ಪ ನನ್ನ ಹೆಂಡತಿ ಮಕ್ಳ ಗತಿ ಏನು ಯಪ್ಪ ದೇವ್ರೇ ಏನು ಮಾಡಲಿ